ಸದನದಲ್ಲಿ ಡಿಕೆಶಿ ನಟ್ಟು ಬೋಲ್ಟು ಹೇಳಿಕೆ ವಿಚಾರ ಕೂಡ ಚರ್ಚೆಯಾಗಿದೆ, ಪ್ರಸ್ತಾಪ ಕೂಡ ಆಗಿದೆ. ನಟ್ಟು ಬೋಲ್ಟ್ ಅಂತ ಧಮಕಿ ಆಗ್ತಾ ಇದ್ದಾರೆ ಅಂತ ಹೇಳಿ ಆರ್ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ. ಅವರೆಲ್ಲರೂ ಬೀದಿಗೆ ಬರ್ತಾರೆ ಅಂತ ಹೇಳಿ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ನಾವು ಹೇಳೋದು ಸರಿಯಾಗೇ ಇದೆ ಅಂತ ಹೇಳಿ ರವಿ ಗಣಿಗ ಹೇಳಿದ್ದಾರೆ. ಈ ವೇಳೆ ಧಮಕಿ ಹಾಕ್ತೀರಾ ಅಂತ ಹೇಳಿ ಅಶ್ವಥ್ ನಾರಾಯಣ್ ಸವಾಲೆಸ್ತಿದ್ದಾರೆ. ಅಶ್ವಥ್ ನಾರಾಯಣ್ ಸವಾಲ್ಗೆ ನರೇಂದ್ರ ಸ್ವಾಮಿ ಟಕ್ಕರ್ ಕೊಟ್ಟಿದ್ದಾರೆ. ನಾವು ನಟ್ಟು ಬೋಲ್ಟು ಟೈಟ್ ಮಾಡ್ತೇವೆ, ನೆಲ ಜಲ ಭಾಷೆ ವಿಚಾರದಲ್ಲಿ ಸುಮ್ಮನಿರೋದಿಲ್ಲ, ಕನ್ನಡವೇ ನಮ್ಮ ಉಸಿರು, ಕನ್ನಡವೇ ನಮ್ಮ ಹಸಿರು ಅಂತ ಹೇಳಿದ್ದಾರೆ. ಕನ್ನಡ ಭಾಷೆ ಬಗ್ಗೆ ನೀವು ಸವಾಲಾಗ್ತೀರಾ ಅಂತ ಕೇಳಿದ್ದಾರೆ. ಮಾಡ್ತೇವೆ, ನಾವೆಲ್ಲವನ್ನೂ ಟೈಟ್ ಮಾಡ್ತೇವೆ, ನೀವು ಕನ್ನಡ ವಿರೋಧಿಗಳು ಅಂತ ಹೇಳಿ ನರೇಂದ್ರ ಸ್ವಾಮಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅವ್ರಿಗೆಲ್ಲ ನೆಟ್ಟು ಬೋಲ್ಟ್ ಟೈಟ್ ಮಾಡ್ತೀನಿ ಅಂತ ಏನ್ ನಾವೇನ್ ದುಡ್ಡು ಕೊಡ್ತೀರಾ ಅವ್ರಿಗೆ ನೆಟ್ಟು ಬೋಲ್ಟ್ ಟೈಟ್ ಮಾಡಕ್ಕೆ? ಮತ್ತೆ ಇನ್ನೇನ್ ಮಾಡ್ಬೇಕು? ನಾವೇನ್ ದುಡ್ಡು ಕೊಡ್ತೀರಾ? ಅಶೋಕಣ್ಣ ಇನ್ನೇನ್ ಮಾಡ್ಬೇಕು ಹೇಳು? ಕನ್ನಡ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಬರ್ಲಿಲ್ಲ ಅಂದ್ರೆ ಇನ್ನೇನ್ ಮಾಡ್ಬೇಕು? ನೀವು ಕನ್ನಡ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಬರ್ಲಿಲ್ಲ ಅಂದ್ರೆ ಇನ್ನೇನ್ ಮಾಡ್ಬೇಕು? 8 ಕೋಟಿ ಖರ್ಚು ಮಾಡಿದ್ದೀರಾ. ಹೌದು, ನೀವು ಅವ್ರಿಗೆ ಕನ್ನಡ ಎಲ್ಲ ಹೇಳ್ತಾ ಇದಾರೆ, ನಮ್ಗೆ ಇನ್ವಿಟೇಷನ್ ಬಂದಿಲ್ಲ ಅಂತ ಹೇಳಿದ್ದಾರೆ. ಹೋರಾಟ ಮಾಡಿದ್ರು ತಪ್ಪು ಬರಲ್ಲ. ಅದಕ್ಕೆ ನೆಟ್ಟು ಬೋಲ್ಟ್ ಟೈಟ್ ಮಾಡೋದಾ? ಅಲ್ಲ, ಬರಲ್ಲ. ಹಾಕ್ಬೇಕಾ? ಜಲದ ಹೋರಾಟ ಮಾಡಿದ್ರು ಬರಲ್ಲ, ಇನ್ನೇನ್ ಮಾಡ್ಬೇಕು? ಬೆದರಿಕೆ ಕೂಡ ಈ ನೆಲ ಭಾಷೆ ಬೆದರಿಕೆ ಆಗ್ತಾರಂದ್ರೆ ಅವರು ಸುಮ್ಮನೆ ಹಿಂಗಂದ್ರೆ ಜನ ಬರ್ತಾರೆ. ನಿಂತ್ಕೊಂಡ್ರೆ ಸಾರ್ವಜನಿಕವಾಗಿ ನಿಂತ್ಕೊಂಡ್ರೆ ಬಂದ್ರೆ ಈ ಸರ್ಕಾರ ನಡ್ಕೋಬೋದಾ? ಮಾತಾಡ್ಬೋದಾ? ಇದು ಟೈಟ್ ಮಾಡ್ತೀವಿ, ಬೋಟ್ ಟೈಟ್ ಮಾಡ್ತೀವಿ. ಮಾಡ್ರಪ್ಪ ನೋಡೋಣ. ಇವರಿಂದ 10 ಜನ ಸವಾಲ್. ಕನ್ನಡವೇ ಉಸಿರು. ಅದ್ರ ಮೇಲೆ ಅವ್ರ ಮಾತಿಗೆ ಅಡಚಣೆ ಮಾಡೋದ ಸಮರ್ಥಿಸ್ಕೋತಾರ. ಬೆದರಿಕೆ ಆಯ್ತು, ಕನ್ನಡ ವಿರೋಧಿ ಬಿಜೆಪಿ.